ರೀ ವಂಶಿ, ಏ ವಂಶಿ, ದೋಸೆ ಮಾಡೋದ್ ಹೇಗೆ ಹೇಳ್ಕೊಡು ಅಂದೆ. ಈಗ ನೋಡಿದ್ರೆ ಇನ್ನೂ ಮಲ್ಗಿದ್ಯಾ. ಎದ್ಬಾರೆ ಬೇಗ. ಏಯ್ ಮಲಗ್ಲಿ ಬಿಡು, ನೆನ್ನೆಲ್ಲ ತಿರ್ಗಾ ಸುಸ್ತಾಗ್ಬಿಟ್ಟಿದ್ದಾಳೆ. ಅಚ್ಚರಿ ಫೋನ್ ಮಾಡಿದ್ರಾ? ಯಾರ್ಗೆ? ಇದೇನ್ರಿ ಇದು, ಯಾರ್ಗೆ ಅಂತ ಕೇಳ್ತಾ ಇದ್ದೀರಾ? ಮರ್ತ್ ಬಿಟ್ರಾ? ನಾಳೆ ಬೆಳಗ್ಗೆನೆ ಮೂರ್ತಿಗ್ ಫೋನ್ ಮಾಡಿ ಮದ್ವೆ ವಿಷಯ ಮಾತಾಡ್ಬಿಡ್ತೀನಿ ಅಂದ್ರಿ. ಸರಿ ಬಿಡು, ಆಮೇಲೆ ಮಾಡ್ತೀನಿ. ಏನ್ ಆಮೇಲ್ ಮಾಡೋದು? ಈಗ್ಲೇ ಮಾಡಕ್ಕೇನು? ಯಾವಾಗ್ಲೂ ಹೀಗೆ ಏನೋ ನೆಪ ಹೇಳಿ ಮುಂದ್ ಹಾಕ್ತಾನೆ ಇರ್ತೀರಾ. ಇಂಥ ವಿಷಯಗಳನ್ನ ಅರ್ಜೆಂಟ್ ಮಾಡಬಾರ್ದು, ನಿಧಾನನೂ ಮಾಡ್ಬಾರ್ದು. ಒಟ್ನಲ್ಲಿ ನೀನ್ ಹೇಳ್ದಂಗೆ ಕೇಳ್ಬಿಡ್ಬೇಕಷ್ಟೇ. ಒಟ್ನಲ್ಲಿ ನಾನ್ ಹೇಳ್ದಂಗ್ ನೀವ್ ಕೇಳ್ಬಾರ್ದು ಅಷ್ಟೇ. ನೋಡಿ, ಸುಮ್ನೆ ವಾದ ಮಾಡ್ಬೇಡಿ. ಫೋನ್ ಮಾಡ್ತಿರೋ ಇಲ್ವೋ? ಇಲ್ಲ ನಾನೇ ಮಾಡ್ಲಾ? ಕೊಡಿ, ನಾನೇ ಮಾಡ್ತೀನಿ. ಹಾಗೆ ತಗೊಳ್ಳಿ. ಏನ್ ಗುರಾಯಿಸ್ತೀರಾ? ಫೋನ್ ಮಾಡಿ. ನೀವೆಲ್ಲರೂ ಖುಷಿಯಾಗಿರ್ಬೇಕಾದ್ರೆ ನಾನೊಂದ್ ಖುಷಿ ವಿಚಾರ ಹೇಳ್ತೀನಿ. ಹೌದಾ? ಏನಮ್ಮ ಅದು? ದೊರೆಸ್ವಾಮಿ ಅವರು ಫೋನ್ ಮಾಡಿದ್ರು. ನಮ್ ಕೃಷ್ಣನ್ಗೆ ಅವ್ರ ವಂಶಿನ ಮದ್ವೆ ಮಾಡ್ಕೊಡ್ತಾರಂತೆ. ಏನೋ ಕೃಷ್ಣ, ನಿಂಗ್ ಓಕೆನಾ? ಕೃಷ್ಣ, ಯಾಕೋ ಹಾಗ್ ನಿಂತಿದ್ಯಾ? ನಿನ್ಗ ಒಪ್ಪಿಗೆ ಇಲ್ವಾ? ಏ ಕೃಷ್ಣ, ಹುಡುಗಿ ನಮಗೆಲ್ಲರಿಗೂ ಒಪ್ಪಿಗೆ ಆಗಿದ್ದಾಳೆ. ನೀನು ಅವ್ರಿಗೂ ಒಪ್ಪಿಗೆ ಆಗಿದ್ದೀಯಾ. ಇನ್ನಿರೋದು ಒಂದೇ ಒಂದು, ನೀನು ಒಪ್ಪಿಗೆ ಕೊಡೋದು. ಕೃಷ್ಣ, ವಂಶಿನ ನಾನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ತುಂಬಾ ಒಳ್ಳೆ ಮನ್ಸಿರೋ ಹುಡುಗಿ. ಒಪ್ಕೊಳ್ಳೋ? ಅವಳು ಹುಡುಗಿನೇ ಅಲ್ಲ, ರಾಕ್ಷಸಿ, ಪಿಸಾಚಿ, ಶಾಕಿನಿ, ಡಾಕಿನಿ. ಅಯ್ಯೋ ಕೃಷ್ಣ, ಏನೋ ಹೇಳ್ತಿದ್ಯಾ? ಹೌದು ಅಕ್ಕ, ಅವಳು ನೀವು ಅನ್ಕೊಂಡಿರೋ ತರ ಅಲ್ಲ. ಒಂದು ಗೆಜ್ಜೆ ವಿಷಯ ಇಟ್ಕೊಂಡು ನನಗೆಷ್ಟು ಕಾಟ ಕೊಟ್ಲು ಗೊತ್ತಾ? ಪೊಲೀಸು ಮಾನ ಮರ್ಯಾದೆ ಅಂತ ನನ್ನ ಪ್ರಾಣ ಹಿಂಡ್ಬಿಟ್ಲು. ಏನೋ ನಿಜ ಹೇಳ್ತಿದ್ಯೇನೋ ಕೃಷ್ಣ? ಅಷ್ಟೊಂದ್ ಕಾಟ ಕೊಟ್ಟಿದ್ದಾಳ? ಹೂನಮ್ಮ, ನಾನೇ ಕೇಳಿಸ್ಕೊಂಡಿದ್ದೀನಿ. ನನ್ನ ಹತ್ರನೇ ಫೋನಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದಾಳೆ. ನಾನ್ ನೋಡಿದ್ರೆ ಅವಳನ್ನ ಒಳ್ಳೆ ಹುಡುಗಿ ಅನ್ಕೊಂಡಿದ್ನಲ್ಲ ಕೋದಂಡ. ಪಾ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಏನ್ ಕತೆನೋ. ಆವತ್ತು ಕೃಷ್ಣನ್ ನಂಬರ್ ನನ್ನ ಹತ್ರ ಇಸ್ಕೊಂಡಾಗ್ಲೇ ನನಗೆ ಅನುಮಾನ ಬಂತು. ಅವತ್ತು ನಮ್ ಕೋದಂಡನ ಮದ್ವೆ ಆಗೋದ್ ಬೇಡ ಅಂದ್ಲು. ಇವತ್ತು ಕೃಷ್ಣನ್ಗೆ ಇಷ್ಟೊಂದ್ ಕಾಟ ಕೊಡ್ತಿದ್ದಾಳ. ವಾಸು, ಈಗ್ಲೇ ಅವ್ರಿಗೆ ಕಾಲ್ ಮಾಡಿ ಈ ಸಂಬಂಧನೇ ನಮಗ್ ಬೇಡ ಅಂತ ಹೇಳು. ಹೌದಮ್ಮ, ನನಗೂ ಈ ಸಂಬಂಧ ಬೇಡ ಅಂತಾನೆ ಅನಿಸ್ತಿದೆ. ಹೌದು, ನನಗೂ ಬೇಡ. ಆ ಹುಡುಗಿ ತುಂಬಾ ಕೆಟ್ಟವಳು. ಹೌದು, ನನಗೂ ಈ ಸಂಬಂಧ ಇಷ್ಟ ಇಲ್ಲ. ನನಗೂ ಹಾಗೆ ಅನಿಸ್ತಿದೆ. ವಾಸು, ಏನ್ ಮುಖ ನೋಡ್ತಿದ್ಯಾ? ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದ್ ಬೇಡ. ಫೋನ್ ಮಾಡಿ ಹೇಳು. ಅತ್ತೆ, ಅತ್ತೆ, ನನ್ ಮಾತು ಕೇಳಿ ಅತ್ತೆ. ಅತ್ತೆ ಪ್ಲೀಸ್, ಅದ್ಕೆ ಅದು ಹಾಗಲ್ಲ. ಅದ್ಕೆ ಭಾವ, ನೀವಾದ್ರೂ ನನ್ ಮಾತು ಕೇಳಿ. ಅದು ಹಾಗಲ್ಲ ಭಾವ. ಕೃಷ್ಣ, ನಾನು ಒಳ್ಳೊಳ್ಳು. ಕೃಷ್ಣ, ಕೃಷ್ಣ, ಕೃಷ್ಣ. ಅಬ್ಬಾ, ಇದು ಕನ್ಸ? ಯಾಕೆಂತ ಕೆಟ್ಟ ಕನ್ಸು? ಇನ್ನ ಏನ ಮಾತು ಕೇಳಿ ಕೃಷ್ಣಂಗ್ ಕಾಟ ಕೊಡಬಾರ್ದಾಗಿತ್ತು. ಇದೆಲ್ಲ ನಿಜ ಆಗ್ಬಿಟ್ರೆ ಬೆಳಗ್ಗೆ ಬಿದ್ದಿರೋ ಕನ್ಸ್ ಬೇರೆ ನಿಜ ಆಗುತ್ತೆ ಅಂತ ಹೇಳ್ತಾರೆ. ದೇವ್ರೆ ಪ್ಲೀಸ್, ನೀನೇ ಏನಾದ್ರೂ ಮಾಡ್ಬೇಕು. ಏನಾಯ್ತ್ರಿ? ರಿಂಗ್ ಆಗ್ತಿದೆ, ತಡಿಯೇ. ದೊರೆಸ್ವಾಮಿ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಮದ್ವೆ ವಿಷಯ ಮಾತಾಡೋದಕ್ಕೆ ಇರ್ಬೇಕು. ಕೋದಂಡನ ಹತ್ರ ಈ ವಿಷಯ ಇನ್ನೂ ಮಾತೇ ಆಡಿಲ್ಲ. ಅವ್ರ ಹತ್ರ ಏನು ಅಂತ ಹೇಳೋದು? ಒಂದ್ ಕೆಲ್ಸ ಮಾಡ್ತೀನಿ. ಇವತ್ ಹೇಗೂ ಕೋದಂಡನ ಹತ್ರ ಈ ವಿಷಯ ಮಾತಾಡ್ಬೇಕು ಅಂದ್ಕೊಂಡಿದೀನಿ. ಅವನ ಹತ್ರ ಮಾತಾಡಾದ್ಮೇಲೆ ಇವ್ರ ಕಾಲ್ ರಿಸೀವ್ ಮಾಡಿದ್ರೆ ಒಳ್ಳೇದು. ಅಲ್ಲಿವರೆಗೂ ಇವ್ರ ಕಾಲ್ ರಿಸೀವ್ ಮಾಡೋದೇ ಬೇಡ. ಯಾಕೋ ತೆಗಿತಾ ಇಲ್ಲ, ಕಟ್ಟಾಯ್ತು. ಅಯ್ಯೋ ದೇವ್ರೆ, ಅದಕ್ಕೆ ನಾನು ಹೇಳಿದ್ದು ಇಂಥ ವಿಷಯಗಳನ್ನ ಅರ್ಜೆಂಟ್ ಮಾಡಬಾರ್ದು ಅಂತ. ಈಗ ಅವ್ರು ನಮ್ಮನೆ ಬಂದೋದ್ಮೇಲೆ ನಮ್ಗಳ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ಗೊತ್ತಿಲ್ವಲ್ಲ ನಮ್ಗೆ. ರೀ, ಏನೇನೋ ಹೇಳ್ಬೇಡಿ. ಒಂದ್ಸಲ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಅವ್ರೇನೋ ಕೆಲ್ಸದಲ್ಲಿ ಬಿಸಿ ಇರ್ಬೋದು, ಫೋನ್ ರಿಂಗ್ ಆಗಿರೋದು ಕೇಳಿಸ್ದೇ ಇರ್ಬೋದು ಅಲ್ವಾ? ಇನ್ನೊಂದ್ಸಲ ಟ್ರೈ ಮಾಡಿ. ಅಯ್ಯಯ್ಯೋ, ಪಕ್ಕ ಏನೋ ಆಗಿದೆ. ನಾನು ನಿನ್ನೆ ಕೃಷ್ಣಂಗ್ ಫೋನ್ ಮಾಡ್ದಾಗಿಂದ ಯಾವ್ದು ಸರಿ ಇಲ್ಲ. ಈಗ ನೋಡಿದ್ರೆ ಮೂರ್ತಿ ಅಂಕಲ್ ಕೂಡ ಫೋನ್ ಎತ್ತುತ್ತಾ ಇಲ್ಲ. ಎಲ್ರೂ ಸೇರ್ಕೊಂಡು ವಂಶಿಗೆ ಯಾಕೆ ನಂಬರ್ ಕೊಟ್ಟೆ ಅಂತ ಮೂರ್ತಿ ಅಂಕಲಿಗೆ ಬೈತಿರ್ಬೋದಾ?
ಕೃಷ್ಣ ಎಲ್ಲ ವಿಷಯ ಮನೇಲಿ ಹೇಳಿ ದೊಡ್ಡ ರಾಮಾಯಣ ಆಗಿರ್ಬೋದಾ? ಅಯ್ಯಯ್ಯೋ, ಏನ್ ಮಾಡ್ಬಿಟ್ಟೆ ವಂಶಿ ನೀನು?